கோவை மக்களவை தொகுதிக்கு உட்பட்ட பகுதிகளில் வாக்கு சேகரித்த பாஜக வேட்பாளர் அண்ணாமலை தெலுங்கு பேசும் மக்களின் வாக்குகளை கவரும் விதமாக தெலுங்கில் பேசி வாக்குகளை சேகரித்த சம்பவம் அங்கிருந்த அனைவரையும் நெகிழ்ச்சியில் ಆಳ್ತಿಯದು. ಎಲ್ಲ ಸಹೋದರ ಸಹೋದರಿಯರಿಗೆ ನಮಸ್ಕಾರ ತಿಳಿಸ್ತೀನಿ. ತುಂಬಾ ಕನ್ನಡ ಮಾತಾಡುವ ನಮ್ಮ ಮಿತ್ರರು ಇದ್ದಾರೆ. ಎಲ್ಲರೂ ಕೂಡ ನಾನು ಒಂದು ಬೇಡಿಕೊಳ್ತಾ ಇದ್ದೀನಿ, ಏಪ್ರಿಲ್ 19ನೇ ತಾರೀಕು ನೀವೆಲ್ಲರೂ ಕೂಡ ನಮ್ಮ ತಾಮರೆ ಚಿನ್ನದಲ್ಲಿ ವೋಟ್ ಮಾಡಬೇಕು. ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 3ನೇ ಬಾರಿ ಪ್ರಧಾನಮಂತ್ರಿಯಾಗಿ ಬರಲಿಕ್ಕಿದ್ದಾರೆ. ನಾವೆಲ್ಲರೂ ಕೂಡ ಅವ್ರಿಗೆ ಸಹಕಾರ ಕೊಡಬೇಕು. 10 ವರ್ಷದಲ್ಲಿ ಪ್ರಧಾನಮಂತ್ರಿ ಅವರ ಕೆಲಸ ನಾವೆಲ್ಲರೂ ಕೂಡ ನೋಡ್ತಾ ಇದ್ವಿ, ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ನಾವು ನೋಡ್ತಾ ಇದ್ವಿ. ಬಹಳ ಚೆನ್ನಾಗಿ ನಮ್ಮ ದೇಶದಲ್ಲಿ ಎಲ್ಲಾ ಜನರು ಕೂಡ ಪ್ರಧಾನಮಂತ್ರಿ ಅವರ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮಲ್ಲಿ ಮತ್ತೊಮ್ಮೆ ಬೇಡಿಕೊಳ್ತೀನಿ, ಕೊಯಂಬತ್ತೂರು ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಮ್ಮ ಪ್ರಧಾನಮಂತ್ರಿ ಪರವಾಗಿ ನಾನು ಹೇಳ್ತಾ ಇದ್ದೇನೆ, ನೀವು ನನಗೆ ಸಹಕಾರ ಕೊಡಬೇಕು, ನನಗೆ ಆಶೀರ್ವಾದ ಕೊಡಬೇಕು. ನೀವೆಲ್ಲರೂ ಕೂಡ ಕೊಡ್ತೀರಾ ನಾನು ನಂಬ್ತೀನಿ. ನಮ್ಮ ಚಿನ್ನ ತಾಮರೆ, ನಮ್ಮ ಚಿನ್ನ ತಾಮರೆ, ನಮ್ಮ ಚಿನ್ನ ತಾಮರೆ, நம்முடைய சின்னம் தாமரை, நம்முடைய சின்னம் தாமரை, நம்முடைய சின்னம் தாமரை. யாரும் மறந்து விடாதீர்கள், மறந்துவிட்டு இருந்து விடாதீர்கள். செய்திகளை உள்ளது உள்ளபடி தெரிந்து கொள்ள ரெஃப்ளெக்ட் நியூஸை சப்ஸ்கிரைப் பண்ணுங்க.